ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಈಗಾಗಲೇ ಅಲ್ಲಿಗೆ ಸ್ಪಾಟ್ಗೆ ಜನ ಹೋಗಿದ್ದಾರೆ. ಕಾರ್ಮಿಕರನ್ನ ಸರಪಳಿಯಿಂದ ಕಟ್ಟಿ ಹಾಕಿದ್ದ ಡಾಬಾಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಡಾಬಾ ಮಾಲೀಕ ಮತ್ತು ಕೆಲಸಗಾರರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಿಪಿಐ ಸಮೀರ್. ಮೊದಲು ಆ ಡಾಬಾ ಓನರ್ನ ಅರೆಸ್ಟ್ ಮಾಡಿ ಫಸ್ಟ್ ಅದು ನಡೆದಿರ್ತಕ್ಕಂಥದ್ದು ನಿಜಾನೇ. ಆದರೆ ಯಾಕೆಂದರೆ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಈಗ ಅದನ್ನು ಸರಿಪಡಿಸಿದ್ರು ಕೂಡ ನಮಗೆ ಎವಿಡೆನ್ಸ್ ಸಿಗುತ್ತೆ, ಸಾಕ್ಷಿಗಳು ಹಂಗೆ ಮಾಡಿದ್ರು ಅನ್ನೋದಕ್ಕೆ. ನಾವೇ ತೋರಿಸ್ತಾ ಇದ್ದೀವಿ ನೋಡಿ ಎವಿಡೆನ್ಸು. ಇದು ಯಾವುದೋ ರಾಜ್ಯದ ದೃಶ್ಯಾವಳಿಗಳಲ್ಲ. ಬೆಳಗಾವಿ ಜಿಲ್ಲೆ ಕಿತ್ತೂರು ಗಡಿಯಲ್ಲಿರ್ತಕ್ಕಂಥ ಡಾಬಾ ನೋಡಿ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಸಿಪಿಐ ಸಮೀರ್ ಲೈವ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸಿಪಿಐ ಸಮೀರ್ ಅವರೇ ಹೋಗ್ಬಿಟ್ಟು ಪ್ರತಿಯೊಬ್ಬರನ್ನು ಮಾತಾಡಿಸಿದ್ದಾರೆ. ಎಲ್ಲ ಉತ್ತರ ಭಾರತದವರು ಇವರೆಲ್ಲರೂ ಕೂಡ ನೋಡಿ ಅವರೇ ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಒಂದು ಸರ್ತಿ. ಹಾಂ ಸರ್ ಸರ್ ಏನಿಲ್ಲ ಸರ್ ಎಲ್ಲ ವಿಡಿಯೋ ಮಾಡಿ ಸರ್ ಸರ ಗೊತ್ತಾಗಿಲ್ಲ ಸರ್ ನೋಡಲ್ಲ ಸರ್ ನೋವು ಕಾರಣ ಆಗಿದೆ ಸರ್ ಬ್ಯಾಗ್ನಾಗ. ಡಾಬಾ ಒಳಗಡೆಗೆ ಹೋಗಿ ಸಿಪಿಐ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ನಾವು ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಆ ಡಾಬಾದ ಕಿಚನ್ ಮತ್ತು ಅವ್ರು ಹೋಗಿರ್ತಕ್ಕಂಥ ಕಿಚನ್ ಸಾಮ್ಯತೆಯನ್ನು ನೋಡಿ. ನನ್ನ ಪ್ರಕಾರ ಅವ್ರಿಗೆ ಸುದ್ದಿ ಗೊತ್ತಾಗಿ ಆ ಡಾಬಾ ಮಾಲೀಕ ಎಲ್ಲರನ್ನೂ ಬಂಧಮುಕ್ತಗೊಳಿಸಿ ಏನೋ ಮಾಡಿದಾನೆ ಸಮಥಿಂಗ್. ಆದರೂ ಅವ್ರು ಬಾಯಿ ಬಿಡ್ತಾರೆ ಅವರು ನನ್ನ ಪ್ರಕಾರ. ಯಾಕೆಂದರೆ ಇದೇನು ಕ್ರಿಯೇಟ್ ಮಾಡಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟೆಡ್ ವಿಜುವಲ್ಸ್ ಅಲ್ಲ ಇದೆಲ್ಲ. ಇದು ಅಲ್ಲಿ ನಡೆದಿರ್ತಕ್ಕಂಥದ್ದನ್ನೇ ನಿಮಗೆ ತೋರಿಸ್ತಾ ಇರೋದು, ಯಾವುದೋ ಹಳೆ ಸುದ್ದಿಗಳು ಅಲ್ಲ. ನಾನು ಆಗಲೇ ಹೇಳಿದೆ ಇವತ್ತು ಇಂಪ್ಯಾಕ್ಟ್ ಆಗುತ್ತಿದ್ದು ಅಂತ ಅಂದ್ಬಿಟ್ಟು. ಆಲ್ರೆಡಿ ಈಗ ಪೊಲೀಸರು ಸ್ಪಾಟಲ್ಲಿದ್ದಾರೆ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ವಿಲೇಜ್ ಅಕೌಂಟೆಂಟ್ ಮತ್ತು ತಹಶೀಲ್ದಾರ್ ಈಗಾಗಲೇ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ. ಡಿ ಸಿ ಅವರು ಹೇಳಿದರು ಫಸ್ಟು ಹೋಗಿ ಅವರೆಲ್ಲ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ. ಪೊಲೀಸರು ನೋಡಿ, ಪೊಲೀಸರಿದ್ದಾರೆ, ಕಾರ್ಮಿಕ ಇಲಾಖೆ ಅಧಿಕಾರಿಗಳಿದ್ದಾರೆ, ವಿಲೇಜ್ ಅಕೌಂಟೆಂಟ್ ತಹಶೀಲ್ದಾರ್ ಬರ್ತಾ ಇದ್ದಾರೆ. ಬಂದು ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಚೆಕ್ ಮಾಡಿ, ಅಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಿ ಫಸ್ಟ್ ದಯವಿಟ್ಟು. ನಿಜಕ್ಕೂ ಕೂಡ ಆ ರೀತಿ ಜೀತ ಪದ್ಧತಿಯಲ್ಲಿ ಇದ್ದದ್ದೇ ಆದರೆ ಮಾತ್ರ ಅವರಿಬ್ಬರನ್ನ ಸುಮ್ಮನೆ ಬಿಡಬೇಡಿ. ನೋಡೋಣ ಇವಾಗೇನು ಕ್ರಮ ಆಗುತ್ತೆ ಅಂತ ಅಂದ್ಬಿಟ್ಟು. ಲೆಟ್ಸ್ ವೆಯ್ಟ್.